ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅರುಣ. ನನಗೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಮಾಲ್ಟ್ ಅಂದರೆ ನಿಮಗೆಲ್ಲರೂ ಗೊತ್ತು. ಕನ್ನಡದಲ್ಲಿ ಸರಿ ಪೌಡ್ರ್ ಅಂತ ಯಾಕೆ ಕರೀತಾರೆ ಅಂದರೆ ಚಿಕ್ಕ ಮಕ್ಕಳಿರೋ ಮನೇಲಿ ತುಂಬ ಜನ ಈ ಪೌಡ್ರ್ ಮಾಡ್ತಾರೆ. ನಾನು ಕೂಡ ನನ್ನ ಮಗನಿಗೆ ಮಾಡ್ತಾಯಿದ್ದೆ. ಆದರೆ ಏನಂದರೆ ಐಟಮ್ ಸ್ವಲ್ಪ ಕಮ್ಮಿ ಇರುತ್ತೆ, ಮಕ್ಕಳಲ್ವ, ಜೀರ್ಣಕ್ರಿಯೆ ಚೆನ್ನಾಗಿರಲ್ಲ ಅಂತ. ಬಟ್ ಇದು ಆಗಲ್ಲ, ಇದು ದೊಡ್ಡವ್ರಿಗೆ ಮಾಡೋದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಕೂಡ ಮಾಡ್ಕೋಬೋದು. ಬಟ್ ಡಿಪೆಂಡೆಡ್ ವಯಸ್ಸು ಡಿಪೆಂಡ್ ಮಾಡಿ ನಾವೇನು ಮಾಡಬೇಕು, ಕ್ವಾಂಟಿಟಿ ಯಾವ್ಯಾವ ತೊಗೋಬೇಕು, ಯೂಸ್ ಮಾಡ್ಬಾರ್ದು ಅಂತ ಗೊತ್ತಿರುತ್ತಲ್ವ, ಆ ಥರ ತೊಗೊಳೋದು. ಅದ್ರಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ಡ್ರೈ ಫ್ರೂಟ್ಸ್, ರಾಗಿ ಅಷ್ಟಿಲ್ದರೆ ಹೇಳ್ತಾರೆ. ರಾಗಿಗಿಂತ ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ಅನ್ಕೊತೀನಿ ಅಲ್ವಾ, ಅಷ್ಟು ಪವರ್ಫುಲ್ಲಾಗಿರುತ್ತೆ ರಾಗಿ. ಸೊ ರಾಗಿ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. 1 kg ಡಿಮಾರ್ಟಲ್ಲಿ ತೊಗೊಬಾರ್ದಿಂದ ಏನಂದರೆ ತುಂಬ ನೀಟಾಗಿರುತ್ತೆ. ರಾಗಿ ವಾಶ್ ಮಾಡಿ ಬಿಸಿಲು ಒಣಗಕ್ಕೆ ಎತ್ತಿಕೊಂಡ್ರೆ ಸಾಕು. ಸ್ವಲ್ಪ ಮತ್ತು ಕಂಬು ಅಂತಾರಲ್ವ, ಅದು ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಮತ್ತು ಉದ್ದಿನಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಯಾಕಂದರೆ ಅದು ಫೈಬರ್ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಮತ್ತು ಮಕ್ಕಾನ ಅಂದರೆ ಗೊತ್ತಿರುತ್ತೆ ನಿಮಗೆ, ತೋರಿಸಿ ನೋಡಿ, ತುಂಬ ಹೆಲ್ತ್ಗಳಿದೆ ಫ್ರೆಂಡ್ಸ್. ಮಕ್ಕಾನ ಡಿಮಾರ್ಟಲ್ಲಿ ತುಂಬ ಕಮ್ಮಿ ರೇಟ್, ಅದೇನು ಅಷ್ಟು ಎಕ್ಸ್ಪೆನ್ಸಿವ್ ಏನೂ ಇಲ್ಲ. ಮಕ್ಳಿಗಷ್ಟೇ ಅದು ಫ್ರೈ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಮೇಯ್ನ್ ಇದು ಮಗು ಆದಮೇಲೆ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲೇ ಇದ್ಬಿಡ್ತೀವಿ ಅಲ್ವಾ. ಇವಾಗ ಮಕ್ಕಳು ದಪ್ಪಾಗಲಿ, ನೋಡೋರು ಏನು ಅನ್ಕೊತಾರೆ, ಏನೋ ಮಗು ಚೆನ್ನಾಗಿದ್ದರೆ ಅವ್ರು ತುಂಬ ಚೆನ್ನಾಗಿ ಸಾಕೊಳ್ಳಿ ಅನ್ಕೊತಾರೆ, ಸಣ್ಣ ಇದ್ದರೆ ಚೆನ್ನಾಗಿ ಸಾಕಿಲ್ಲ ಅನ್ಕೊತಾರೆ. ಮೈನ್ ಮಗುನ ದಪ್ಪ ಮಾಡೋದ್ರಲ್ಲೇ ಇರ್ತೀವಿ. ಬಟ್ ನಾವು ನಮ್ಮ ಹೆಲ್ತ್ ಕಂಡೀಷನ್ ಏನಾಗುತ್ತೆ ನೋಡ್ಕೊಳೋದೇ ಇಲ್ಲ. ಈಗ ನನಗೆ ಗೊತ್ತಿರೋ ತುಂಬ ಜನಕ್ಕೆ ತಂದೆ ತಾಯಿ ಮನೆಯಲ್ಲಿ ನೋಡ್ಕೊಳೋ ಯೋಗ ಇರುತ್ತೋ ಇಲ್ಲ ಗೊತ್ತಿಲ್ಲ. ನಾನು ಅದಕ್ಕೆ ಕೇಳ್ಕೊಂಬಂದಿಲ್ಲ ಅಂದ್ಕೊಳ್ಳಿ, ಯಾಕಂದರೆ ನಾನು ಫುಲ್ಲು ನೋಡ್ಕೊಂಡಿದ್ದು ನನ್ನ ಹಸ್ಬೆಂಡೇ. ಅದರಿಂದ ನನ್ನ ಮಕ್ಕಳು ಸಾಕಿತ್ತು ಕೂಡ ನಾನೇ. ಅವ್ರ ಪಾಪ ಬೆಳಗ್ಗೆ ಇದ್ದು ಏನಾದರೂ ಏನು ಮಾಡಿರೋ ಅಂದರೆ ಅನ್ನ ಮತ್ತು ಬೀಟ್ರೋಟ್ ಪಲ್ಯ, ಇಲ್ಲ ಕ್ಯಾರೆಟ್ ಪಲ್ಯ, ಇದು ಎರಡೇ ಮಾಡಿರ್ತಾಯಿತ್ತು. ಯಾಕಂದರೆ ಚೆನ್ನಾಗಿ ತಿಂದು ನನ್ನ ಹೆಂಡತಿ ಅಂತ ಬಿಟ್ಟು ಪಾಪ ಅವರು ಗಂಡಸರೆಲ್ಲ ಏನು ಮಾಡೋಕ್ಕಾಗುತ್ತೆ. ಮತ್ತು ಮಗು ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ನನಗೆ ಬಿಸಿನೀರೆಲ್ಲ ಇಟ್ಬಿಟ್ಟು ನೀನು ನೋಡ್ಕೊ ಅಂತ ಹೋಗ್ಬಿಡೋರು. ನಾನು ಅವ್ರು ಇರೋ ಗಂಟೆ ಸುಮ್ಮನೆ ಇರ್ತಾಯಿದ್ದೆ. ಅವ್ರು ಹೋದ್ರಂತೆ ಮನೇಲಿರೋ ಎಲ್ಲ ಕೆಲಸ ಮಾಡಿಬಿಟ್ಟು ಅವ್ರು ಬಂದು ಯಾರು ಮಾಡಿದ್ರಂದ್ರೆ ಇಂಥವ್ರು ಪಕ್ಕದ ಮನೆಯವ್ರು ಮಾಡಿಕೊಟ್ರು, ಅವ್ರು ಮಾಡಿಕೊಟ್ರು, ಇವ್ರು ಮಾಡಿಕೊಟ್ರು ಅಂತ ಸುಳ್ಳು ಹೇಳ್ಬಿಟ್ಟು ನಾನೇ ಮನೆ ನೀಟ್ ಮಾಡ್ಕೊತಿದ್ದೆ. ನಾನು ಮೊದಲಿಂದ ನನ್ನ ಮನೆ ನೀಟಾಗಿರಬೇಕು. ಸರಿ, ಈಗ ವಿಷಯಕ್ಕೆ ಬರ್ತೀನಿ. ಇದೇನು ಮಾಡ್ಕೊತಾ ಇದ್ದೀನಿ ಅಂದರೆ, ಫಸ್ಟ್ ರೀಸನ್ನು ಮಕ್ಕಳಾದ್ಮೇಲೆ ನಮಗೆ ಇಲ್ಲಿ ಬ್ಯಾಕ್ ಪೇನ್ ತುಂಬ ಆಗುತ್ತೆ. ಒಂಚೂರು ರೆಸ್ಟ್ ಇರೋಲ್ಲ ಮನೆಗೆಲ್ಲ ಗೊತ್ತಾಗಲ್ಲ. ಬಟ್ ಹಂಗಿಲ್ಲ ಅಂದರೂ ಕೂಡ ನಮ್ಗೆ ಈ ಥರ ಮಾಡ್ಕೊಡೋದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾಕಂದರೆ ಮಕ್ಕಳಾದ್ಮೇಲೆ ನಮ್ಗೆ ಆ ಶಕ್ತಿ ಇರೋಲ್ಲಲ್ವ, ಅಷ್ಟು ಇಲ್ದಿರ ಹೇಳ್ತಾರೆ. ನಮ್ಮ ಮಕ್ಕಳು ಹುಟ್ಟುವಾಗ ಎಷ್ಟು ನೋವಾಗುತ್ತೆ ಅಂದರೆ ನಮ್ಮ ಬಾಡಿ ಅಷ್ಟು ವೀಕಾಗುತ್ತೆ. ಅದರಲ್ಲಿ ಮತ್ತು ನಿದ್ದೆ ಇರೋಲ್ಲ, ಅಳ್ತಾ ಇರ್ತಾರೆ ಮಕ್ಕಳು. ಮತ್ತು ನಾವು ತಿನ್ನೋದೆಲ್ಲ ಹಾಲು ರೂಪದಲ್ಲಿ ನಮ್ಮ ಮಗುಗೆ ಹೋಗುತ್ತಲ್ವ, ನಮ್ಗೆ ಸ್ಟ್ರೆಂತ್ ಬೇಕಲ್ವ. ಅದಕ್ಕೆ ಏನು ಮಾಡಬೇಕು, ಈ ಮಾಡಿ ನೀವೆಲ್ಲರೂ ಮಾಡ್ಕೋಬೇಕು, ಸರಿನಾ? ಎಲ್ಲರೂ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡಿಕೊಂಡು ಡೈಲಿ ಒಂದೊಂದು ಗ್ಲಾಸ್ ಕುಡೀರಿ, ತುಂಬ ಚೆನ್ನಾಗಿರುತ್ತೆ ನಿಮಗೆ. ನೆಕ್ಸ್ಟು ಬಾದಾಮಿ, ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಯಾಕಂದರೆ ಮಕ್ಕಳು ಬರೀ ಇದ್ರಲ್ಲಿ ಕೊಟ್ಟರೆ ತಿನ್ನಲ್ಲ. ನನ್ನ ಮಗಳಿದ್ದಾಳೆ, ಸೊ ನಾವಿಬ್ಬರು ಶೇರ್, ಮತ್ತು ನಮ್ಮ ಗಂಡ 3 ಜನ ಮಾಡ್ತಾಯಿದ್ದೀನಿ. ನನ್ನ ಮಗ ಈಗ ಸರಿ ತಿನ್ನಲ್ಲ, ಬಿಟ್ಬಿಟ್ಟು 1 year ಗಂಟೆ ಚೆನ್ನಾಗಿ ತಿಂದ, ಬಟ್ ಈಗ ತಿಂತಾಯಿಲ್ಲ. ಅವ್ನಿಗೆ ಬರೀ ಬೈಯಲ್ಲಿ ಕೊಟ್ಟರು ಕೂಡ ತಿನ್ಕೊತಾನೆ. ಸೊ 4 ಜನ, ನಾವು ಇವಾಗ 3 ಜನ ಕುಡಿತಾ ಇದ್ದೀವಿ. ಅವನಿಗೂ ರೂಢಿ ಮಾಡಬೇಕು ಅಂತ ಇದ್ದೀನಿ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಪೌಡ್ರ್ ಹಾಕ್ಸ್ಕೊಬಂದು 6 month ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಡ್ರೈ ರೋಸ್ಟ್ ಮಾಡಿರ್ತೀರಲ್ವ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮತ್ತು ನೀವು ಬೆಳಗ್ಗೆ ಟೈಮ್ ಹೊಟ್ಟೆ ಸಿಗ್ತಾ ಇದೆ ಅಂದರೆ ಏನಿಲ್ಲ ಅಂದರೆ ಏನೂ ಮಾಡಬೇಡಿ, 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಈ ಮಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಗಂಜಿ ಥರ ಮಾಡಿ ನೀವು ಮೊಸರು ಹಾಕ್ಕೊಂಡು ಕೂಡ ಕುಡಿಬೋದು. ಇಲ್ಲ ಹಾಗೆ ಕುಡಿದ್ರೂ ಕೂಡ ಉಪ್ಪಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ. ಮತ್ತು ನಂದು ಹೊಸ ಚಾನಲ್ಲು, ನಮ್ಮಂಥ ಹೊಸ ಪ್ರತಿಭೆಗಳನ್ನ ನೀವು ಬೆಳೆಸಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗೇನು ಗಲ್ಲಿಗೆ ಒಂದೊಂದು ಇದಿದೆ ನನಗೆ ಯೂಟ್ಯೂಬ್ ಚಾನಲ್ಗೆ ಕಮ್ಮಿನ, ತುಂಬ ಜನ ಮಾಡ್ತಾರೆ. ನಿಮ್ಮಲ್ಲಿ ಏನು ವಿಶೇಷ ಅನ್ಕೋಬೋದು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಾನೇ ಗೊತ್ತಾಗುತ್ತೆ ನಮ್ಮಲ್ಲಿ ಏನು ವಿಶೇಷ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ನೋಡಿ, ಆಯಿತು, ಎಲ್ಲ ಇದೆ ಫುಲ್ಲು, ಎಲ್ಲ ಒಂದೊಂದೇ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಯಾಕಂದರೆ ನಮ್ಮ ಮನೇಲಿ ಆ ಥರ ಸ್ಟೀಲ್ ದೊಡ್ಡದು ಯಾವುದೋ ಸ್ಟೀಲ್ ಪಾತ್ರೆ ಇರಲಿಲ್ಲ, ಅದಕ್ಕೆ ಆ ಥರ ಮರದಲ್ಲಿ ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಫೈನಲಿ ಅನ್ಕೊತೀನಿ. ಇದು ಇನ್ನೂ ಸ್ವಲ್ಪ ಜೀರಿಗೆ ಮೆಣಸು ಎಲ್ಲ ಇದೆ, ಅದೆಲ್ಲ ಹಾಕಿದ್ರೆ ಸ್ವಲ್ಪ ನಮಗೂ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತಲ್ವ, ಅದಕ್ಕೆ ಮಾಡ್ಕೊತೀನಿ. ನಾನು ಆಗಾಗ ಮಾಡ್ಕೊತಾ ಇರ್ತೀನಿ. ಇದು ಹೆಲ್ತ್ಗೆ ಒಳ್ಳೇದಲ್ವ, ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಮಕ್ಕಾನ ಅಂದರೆ ಏನು ಅಂತ ಸ್ವಲ್ಪ ಜನ ಗೊತ್ತಿರಲಿಕ್ಕಿಲ್ಲ. ನೋಡಿ, ಇದೆ ಮಕ್ಕಾನ
ಮಕ್ಕನಲ್ಲ ಸಾರಿ ಫ್ರೆಂಡ್ಸ್, ಇದು ಬಂದು ಪಿಸ್ತಾ ಅಲ್ವಾ, ಸಾರಿ. ಓಕೆನಾ, ಒಂದೇ ಥರ ವೈಟಾಗಿ ಅದಕ್ಕೆ ನನ್ನ ಮಕ್ಕನ ಅಂದ್ಕೊಂಡೆ. ನೆಕ್ಸ್ಟ್ ಇದೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಹಾಕಿ ಸರಿ ಇದೆಲ್ಲ ಆಗುತ್ತೆ. ನಮ್ಮನ್ನು ನಾವು ನೋಡ್ಕೋಬೇಕಲ್ವ. ಈಗಲೂ ಅಷ್ಟೇ ನಾನು ಏನು ಮಾಡ್ತೀನಿ ಗೊತ್ತಾ, ಫಸ್ಟು ನಾನು ತಿಂತೀನಿ, ಊಟ ಆದ ತಕ್ಷಣ ನಾನು ತಿಂತೀನಿ. ಎಲ್ಲರೂ ಫಸ್ಟ್ ಮಕ್ಕಳು ತಿನ್ಸೋಕ್ಕಾಗಲ್ಲ. ನಾನು ಹೇಳಿದೆ ಗೊತ್ತಾ, ನಾನು ಫಸ್ಟು ಸ್ಟ್ರಾಂಗಾಗಿರಬೇಕು, ಆಮೇಲೆ ನನ್ನ ಮಕ್ಕಳು ಸ್ಟ್ರಾಂಗಾಗಿರ್ತಾರೆ ಅಂತ ಹೇಳೋದು. ನಿಮಗೂ ಅಯ್ಯೋ ಎಂಥ ತಾಯಿಯಪ್ಪ ಅನಿಸ್ಬೋದು, ನಿಜಾನೇ ಅಲ್ವಾ ಫ್ರೆಂಡ್ಸ್. ನಾವು ಚೆನ್ನಾಗಿದ್ರೆ ಅಲ್ವ ನಮ್ಮ ಮಕ್ಕಳನ್ನ ನೋಡ್ಕೊಳೋದು. ಯಾರು ನೋಡ್ಕೊತಾರೆ ಹೇಳಿ ಅಂತ ಹೇಳ್ಬಿಟ್ಟು ಈಗಲಿಂದನೆಲ್ಲ ಅಂತ. ಮತ್ತು ಇನ್ನೇನು ನನಗೊಂದು ಏನಂದರೆ, ನನಗೆ ಆದ ತಕ್ಷಣ ಬಿಸಿ ಬಿಸಿ ತಿನ್ಬಿಡ್ಬೇಕು. ಸ್ವಲ್ಪ ತಣ್ಣಗಾಯ್ತು ಅಂದರೆ ನಾನು ತಿನ್ನೋದು, ನನಗೆ ಇಷ್ಟ ಆಗೋಲ್ಲ. ಅದು ಆಗ್ಲಿಂದ ರೂಢಿಯಾಗಿ ಬಂತು. ಅದಕ್ಕೇನು ಮಾಡ್ತೀನಿ ಅಂದರೆ, ನಾನು ತುಂಬ ಹೊತ್ತೆಲ್ಲ ತಿನ್ನಲ್ಲ. 2 ಮಿನಿಟ್ಸ್ 3 ಮಿನಿಟ್ಸ್ ಅಂದರೆ ಹೋಗೋರು ಅಷ್ಟು ಬೇಗ ತಿಂದಿದ್ಬಿಡ್ತೀನಿ. ನೆಕ್ಸ್ಟು ನನ್ನ ಮಗ ಅಲ್ಲಿ ಸುತ್ತಾಡಿಸ್ಕೊಂಡು ಅವ್ನು ತಿನ್ನೋಷ್ಟರಲ್ಲಿ ನಾನು ತಿಂದಿರೋ ಫುಲ್ಲು ಕರ್ಗೋಗ್ಬಿಡುತ್ತೆ. ಇನ್ನೊಂದು ವೆಯ್ಟ್ ಲಾಸ್ ಚೆನ್ನಾಗುತ್ತೆ ಅಲ್ವಾ. ಆ ಥರ ಬೇಗ ತಿಂದರೆ ಅದೇ ಇವ್ರಿಗೆ ತಿನ್ನಿಸ್ಬಿಟ್ಟು ನಾವು ತಿಂದ್ಕೊಂಡ್ರೆ ಕೂತಿರೋ ಜಾಗದಲ್ಲೇ ಇರ್ತೀನಿ. ತಿಂದ್ಬಿಟ್ಟು ಹೋದರೆ ಇವನ ಜೊತೆ ನಾನು ವಾಕಿಂಗ್ ಥರ ಹಿಂದೆನೇ ಇರ್ತೀನಿ, ಸರಿ ಹೋಗುತ್ತೆ. ಸ್ವಲ್ಪ ಮತ್ತು ಅದೇನಪ್ಪ ಅಂತ ಹೇಳಿದ್ರೆ ಬಾರ್ಲಿ ಅಕ್ಕಿ ಅಂತಾರಲ್ವ, ಇದು ಮೈಗೆ ತುಂಬ ಒಳ್ಳೆಯದು, ತಂಪು ಕೊಡುತ್ತೆ. ಇದು ಜ್ವರ ಗಿರ ಅಂತ ಬಂದಾಗಲ್ಲ ಅವಾಗೆಲ್ಲ ನನಗಿನ್ನೂ ನೆನಪಿದೆ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಜೊತೆ, ನಮ್ಮಮ್ಮ ಮನೇಲಿ ನಮ್ಮ ಅಜ್ಜಿನೇ ನನ್ನೆಲ್ಲ ಸಾಕಿದ್ದೆ. ಜ್ವರ ಆಗುತ್ತಂದರೆ ಡಾಕ್ಟರ್ಸ್ ಏನು ಮಾಡೋದು ಗೊತ್ತಾ, ಬಾರ್ಲಿ ಗಂಜಿ ಕುಡಿ ಅನ್ನೋರು. ಯಾಕಂದರೆ ಮೈಯಲ್ಲಿ ಹೀಟ್ ಇರುತ್ತೆ, ಗಂಜಿ ಕುಡಿದ್ರೆ ಕೋಲ್ಡ್ ಅನ್ನೋ ಅಂಶ ಅಲ್ವಾ, ಸರೋಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಮಾಡಿಕೊಡೋ ಕೊಡ್ತಾಯಿದ್ರು. ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ. ಅಯ್ಯೋ ಇವಾಗ ನೆನೆಸ್ಕೊಂಡ್ರು, ಯಾಕಂದರೆ ಉಪ್ಪು ಹಾಕ್ಬಿಟ್ಟು ಅದು ಗೊಣ್ಣೆ ಅಲ್ವಾ. ಮಕಾನ ಬಂತೀನಿ ನೋಡಿ ಫ್ರೆಂಡ್ಸ್, ಈಗ ಕಾಣಿಸ್ತಿದೆಯಾ ಮಕಾನ ಅಂದರೆ ಇದು ಕಮಲ ಬೀಜ ಇದು ನೋಡಿ. ಅದೇ ಮಕಾನ ತುಂಬ ಹೊತ್ತೇನು ರೋಸ್ಟ್ ಮಾಡೋದು ಬೇಡ, ಸಿಂಪಲಾಗಿ ರೋಸ್ಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಾವು ಇದನ್ನು ಗೊತ್ತಾಗ್ಬಿಡುತ್ತೆ, ಅದು ಮುಟ್ಟು ನೋಡಿದ್ರೆ ಕ್ರಿಸ್ಪಿಯಾಗಿರುತ್ತೆ. ಇದರಲ್ಲಿ ಇಷ್ಟೊತ್ತು ರೆಸಿಪಿ ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ನೋಡಬೇಕು ನೀವು. ಆ ಥರ ಫುಲ್ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಬಿಟ್ಟಿದೆ ನೋಡು, ಅಂತಿವಾಗಿದೆ. ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ನನಗೆ ಇಟ್ಕೊಂಡಿದ್ದೀನಲ್ಲ ಈ ಬಾಣಲಿ, ಇದು ಬಂದು ನನ್ನ ಕೂದಲಲ್ಲಿ ತೊಗೊಂಡಿತ್ತು. ನಿಮ್ಗೆ ಗೊತ್ತಿರಬೇಕಲ್ಲ, ತುಂಬ ಕಡೆ ಕೂದಲನ್ನ ಬಿಸಾಕಲ್ಲ, ಬಾಚಿ ಒಂದು ಹತ್ರ ಸ್ಟೋರ್ ಮಾಡಿರ್ತೀವಿ. ಅವ್ರು ಬರ್ತಾರೆ, ನಿಮ್ಮ ಕೂದಲು ಕೊಟ್ಟರೆ ನಾವು ಅಮೌಂಟ್ ಕೊಡ್ತೀವಿ, ಇಲ್ಲ ಈ ಥರ ಸಾಮಾನು ಕೊಡ್ತಾರೆ ಅಂತ. ಸರಿ ನಾನು ಒಂದು 3-4 ಮಂತ್ಸಿಂದ ಹಾಗೆ ಇಟ್ಟಿದ್ದೆ ಬಂದರು. ಸರಿ ಆಮೇಲೆ ಈ ಥರ ಬಾಣಲಿ ತೊಗೊಂಡು ಚೆನ್ನಾಗಿದೆಯಲ್ಲ ನಾನ್ ಸ್ಟಿಕ್ ಅಂತ. ಬಟ್ ಆದರೆ ಇದು ಬೇಗ ಥರ ಹಿಡಿಯುತ್ತೆ ನೋಡಿ, ಅಷ್ಟು ಬೇಗ ಮಕ್ಕನ ಒಂದು ಆ ಥರ ಆಗೋಯ್ತು. ಅದಕ್ಕೆ ನಿಧಾನಕ್ಕೆ ಕೈ ಆಡಿಸ್ತಾ ಇದ್ದೀನಿ. ಎಲ್ಲ ಥರ ಆಗಿಬಿಟ್ರೆ ಏನು ಮಾಡೋದು, ಮತ್ತು ಟೇಸ್ಟ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಎತ್ಬಿಟ್ಟೆ. ಇಷ್ಟು ಐಟಮ್ಸ್ ಇದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಮಾಡಿ ಫ್ರೈ ಮಾಡಿ ತೊಗೊಂಡೋಗಿ ಇದಕ್ಕೆ ಹಾಕ್ಸ್ಕೊಂಬರ್ಬೇಕಲ್ವ ಮಿಷಿನ್ಗೆ, ಅದೊಂದು ತಲೆನೋವು. ಯಾರನ್ನಾದರೂ ಒಬ್ಬರು ಹಿಡಿಬೇಕು, ಬನ್ನಿ ಅಂತ. ನಮ್ಮ ಮನೆಯವರಂತೂ ಬೆಳಗ್ಗೆ ಹೋದರೆ ನೈಟ್ 9:30 ಆಗುತ್ತೆ. ಅದಕ್ಕೆ ಸರಿ ಮಾಡಿಡೋಣ ಎಲ್ಲ ಮಾಡ್ತಾಯಿದ್ದೀನಿ. ನೀವು ಈಗ ಏನಾದರೂ ಮಾಡ್ಕೊಂಡು ತಿಂತೀರಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೇಲೂ ಈ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಜನ ನಿಜ ಮಾಡಿ ತುಂಬ ಒಳ್ಳೆಯದು ಹೆಲ್ತ್ಗಿದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂದ್ರೆ ಪರವಾಗಿಲ್ಲ, ಬಟ್ ಯಾರ್ಯಾರು ನೋಡ್ತಿರೋ ಅವರೆಲ್ಲ ಇದನ್ನು ಮಾಡಿಕೊಡಿರಿ ಫ್ರೆಂಡ್ಸ್. ಡೈಲಿ ಒಂದು ಗ್ಲಾಸ್ ಕುಡೀರಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ನಾವು ಏನೇ ಆಗಲಿ ಕುಡಿದ ತಕ್ಷಣ ಗೊತ್ತಾಗಲ್ಲಲ್ವ. ಆ ಥರ ಕುಡಿದ ತಕ್ಷಣ ಒಂದು 2 ದಿನದಲ್ಲಿ ಗೊತ್ತಾಯಿತು ಅಂದರೆ ಅದು ನ್ಯಾಚುರಲ್ ಅಲ್ಲ. ಬೇಕಾದ್ರೆ ಈಗ ನೋಡ್ತಿರಲ್ಲ ನೀವು, ಮುಖ ಬ್ಲಾಕಾಗಿರ್ತಾರೆ ಅವರು, ಅದು ಇದು ಕ್ರೀಮ್ ಹಾಕ್ಬಿಟ್ಟು 1 ವೀಕೆಲ್ಲ ಬೆಳ್ಳಗಾಗ್ಬಿಡುತ್ತೆ. ಬಟ್ ಅದು ಶಾರ್ಟಾಗಿರುತ್ತಾ, ಇಲ್ಲ ಕ್ರೀಮ್ ಇಟ್ಬಿಟ್ರೆ ಅಂದರೆ ಮೊದಲಾಗಿದ್ರು ಡಬ್ಬಲ್ ಬ್ಲ್ಯಾಕ್ ಆಗಿಬಿಡ್ತಾರೆ ನೋಡಿ. ಆ ಥರ ನಾವು ಏನೇ ತೊಗೊಂಡ್ರು ಅದು 1 ವೀಕ್ ಒಳಗಡೆ ರಿಸಲ್ಟ್ ಕೊಟ್ಟರೆ ಅದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಓಕೆನಾ, ಮಿನಿಮಮ್ 3 ಮಂತ್ 6 ಮಂತ್ ಆಗಬೇಕು ಏನೇ ಆದ್ರೂ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಇದನ್ನು ಯಾರ್ಯಾರು ವ್ಯೂಸ್ ನೋಡ್ತೀರೋ ಅವರೆಲ್ಲರೂ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿಬಿಡಿ ಪ್ಲೀಸ್. ಬೇಡ ಅಂತೇಳಿ ಮತ್ತೆ ಪ್ಲೀಸ್ ಅಂತೀರ ಅಂದರೆ ಏನು ಮಾಡೋದು, ಹೊಟ್ಟೆ ಪಡಲ್ವ, ಮನೇಲೇ ಇದ್ದೀರಲ್ವ. ನನಗೂ ಒಂದು ಆಸೆ, ನಾನು ಯೂಟ್ಯೂಬ್ ನೋಡ್ತಾಯಿದ್ದೆ, ಎಷ್ಟೊಂದು ಯೂಟ್ಯೂಬರ್ಸ್ ಇದ್ದಾರೆ ಗೊತ್ತಾ. ಆದರೆ ಅವ್ರ ಥರ ನಾವು ಹೋಗಬೇಕು.